ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಗೈಸ್, ಇವತ್ತು ಒಂದು ಐಟಮನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅಂದರೆ ಇವತ್ತು ಗೋಬಿ ಮಂಜೂರಿ ಮಾಡುವ ಅಂತೇಳಿ. ತುಂಬ ದಿವಸದಿಂದ ಮಗ ಹೇಳ್ತಿದ್ದ ಗೋಬಿ ಇದು ಕಾರ್ನ್ಫ್ಲವರ್ ನೋಡಿದಾಗ ಅದನ್ನು ತಗೊಂಡು ಇವತ್ತು ಮಾಡು ಅಂತೇಳಿ. ಮತ್ತು ನನಗೆ ಟೈಮ್ ಇರ್ತಾ ಇರಲಿಲ್ಲ, ಹಾಗಾಗಿ ಇವತ್ತು ಹಸ್ಬೆಂಡ್ ಹತ್ರ ತರಲಿಕ್ಕೆ ಹೇಳಿದ್ದೆ. ಹಾಗೆ ತಂದು ಮಾಡುವ ಅಂತೇಳಿ ಒಂದು ದೊಡ್ಡದಂತಲಲ್ಲ, ಸಾಧಾರಣದ್ದು ಒಂದು ತಗೊಂಡು ಬಂದಿದ್ದಾರೆ ಅವರು. ಅವನಿಗೆ ಮತ್ತು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಬೇಕು. ದೊಡ್ಡದು ಪೀಸ್ ಮಾಡಿದರೆ ಅದು ಒಳ್ಳೆಯದಾಗೋದಿಲ್ಲ, ಅವನಿಗೆ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅವನು ಚಿಕ್ಕ ಚಿಕ್ಕ ಪೀಸೇ ಅವನು ಇಷ್ಟಪಡೋದು. ಹಾಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇವತ್ತು ಸ್ಕೂಲಿಂದ ಬರುವಷ್ಟೊತ್ತಿಗೆ ಮಾಡಿ ಇಡುವ ಅಂತೇಳಿ. ಈಗ ಮಧ್ಯಾಹ್ನ 1:02 ಆಗ್ತಾ ಬಂತು. ಊಟ ಎಲ್ಲ ಆಯಿತು ಗೈಸ್ ನನ್ನದು. ಹಾಗೆ ಇದು ಇನ್ನು ಸ್ಟಾರ್ಟ್ ಮಾಡುವ ಅಂತೇಳಿ. ಅವನು ಬರುವ ಹೊತ್ತಿಗೆ ಬೇಗ ಆಗಿ ನನ್ನ ಕೆಲಸ ಎಲ್ಲ ಮುಗಿಸಿದರೆ ಮತ್ತು ಅವನಿಗೆ ಕಲಿಸಲಿಕ್ಕೆ ಎಲ್ಲ ಟೈಮ್ ಸಿಗ್ತದೆ ಅಂತ ಹೇಳಿ ಇವತ್ತು ಈಗ ಮಾಡುವ ಅಂತೇಳಿ ಹೊರಟಿದ್ದೇನೆ. ಇನ್ನೆಂತ ಮಾಡಲಿಲ್ಲ ನಾನು. ಕಟ್ ಮಾಡಿ ಉಪ್ಪು ನೀರಲ್ಲೆಲ್ಲ ಹಾಕಿ ಇಡ್ಲಿಕ್ಕೆ ಉಂಟು. ಅದು ಅವನು ಬರುವಷ್ಟು ಟೈಮಿಗೆ ಕರೆಕ್ಟಾಗಿ ಆಗ್ತದೆ ಅದು. ಹಾಗೆ ಬನ್ನಿ ಗೈಸ್, ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಗೈಸ್, ನೋಡಿ ಇಷ್ಟು ದೊಡ್ಡದಿದೆ. ಇದರ ಮೇಲೆಲ್ಲ ಕಪ್ಪಾಗಿದೆ ಒಂಥರ. ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಅದನ್ನೆಲ್ಲ ತೆಗೆದು ಆಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೇನೆ. ಇದು ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದಲ್ಲ, ಅದಾದಲ್ಲಿ ಇದೆ. ಇಷ್ಟು ಸಾಕು. ಅವನಿಗೆ ಚಿಕ್ಕ ಪೀಸ್ ಬೇಕಾದದಲ್ಲ, ಸೊ ಇದು ಸಾಕು. ಗೈಸ್ ನೋಡಿ, ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇಷ್ಟ ಆಯಿತು. ಎಷ್ಟು ಚಿಕ್ಕ ಪೀಸ್ ಮಾಡಿದರೆ ಅದು ಚಿಕ್ಕದೇ ಆಗೋದು. ಸ್ವಲ್ಪ ಇದಕ್ಕಿಂತ ದೊಡ್ಡದು ಮಾಡಬೇಕು. ಇದಕ್ಕಿಂತ ದೊಡ್ಡದು ಮಾಡಿದರೆ ನಮಗೆ ಅದು ಹೋಟೆಲ್ ಸ್ಟೈಲಲ್ಲೆಲ್ಲ ಸಿಗ್ತದಲ್ಲ, ಅದೇ ರೀತಿ ಕರೆಕ್ಟಾಗಿ ಬರ್ತದೆ. ಗೈಸ್, ಇಲ್ಲಿ ನಾನು ಬಿಸಿ ನೀರನ್ನು ತಗೊಂಡಿದ್ದೇನೆ. ಈ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಮತ್ತು ಇದನ್ನು ಕಾರ್ನ್ಫ್ಲವರನ್ನು ಹಾಕಿರ್ತೇನೆ. ಹೆಚ್ಚಾಗಿ ಬಿಸಿ ನೀರಿಗೆ ಹಾಕಬಾರ್ದು ಅಂತ ಹೇಳ್ತಾರೆ, ಹುಳಗಳೆಲ್ಲ ಅದರಲ್ಲೇ ಸಾಯ್ತದಂತ. ಆದರೆ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರಿಂದ ಎಲ್ಲ ನೋಡಿ ಇಟ್ಟಿದ್ದರಿಂದ ನಾನು ಬಿಸಿ ನೀರಿಗೆ ಹಾಕ್ತೇನೆ. ಇಲ್ಲದಿದ್ದರೆ ಅರ್ಜೆಂಟಾಗಿ ಆಗಬೇಕಾದ್ರೆ ಅಂತ ಹೇಳಿದರೆ, ನೋಡಲಿಕ್ಕೆಲ್ಲ ಪುರ್ಸೋತಿಲ್ಲ ಅಂತ ಹೇಳಿದರೆ ತಣ್ಣೀರಿಗೆ ಹಾಕ್ಬೋದು. ಇದು ಕ್ಲೀನ್ ಇತ್ತು, ಹಾಗಾಗೋಸ್ಕರ ನಾನು ಬಿಸಿ ನೀರಿಗೆ ಹಾಕಿದೆ. ನೋಡಿ ಗೈಸ್, ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಮತ್ತು ಇನ್ನು ಸ್ವಲ್ಪ ಅರಿಶಿನ, ಅದು ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಹಾಫ್ ಆನ್ ಅವರ್ ಬಿಟ್ಟರೆ ಅದು ಚೆನ್ನಾಗಿ ಎಲ್ಲ ಒಳಗಿದ್ದೆಲ್ಲ ಕ್ಲೀನಾಗಿ ಸಿಗ್ತದೆ ನಮಗೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಈಗ ಅರ್ಧ ಗಂಟೆ ಇದನ್ನು ನೆನೆಯಲು ಬಿಡುವ. ಇಲ್ಲಿ ನೋಡಿ ಗೈಸ್, ನಾನು ಅದರ ನೀರನ್ನೆಲ್ಲ ತೆಗೆದು ಸೋಸ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಮೇಲಿಂದ ಈ ರೀತಿ ಹಾಕಿದ್ದೇನೆ. ಅದು ಬೇಕಾದರೆ ಸ್ವಲ್ಪ ತಣ್ಣೀರಲ್ಲಿ ಬೇಕಾದರೆ ತೊಳ್ಕೊಳ್ಳಿ. ಈಗ ಇದಕ್ಕೆ ನಾವು ಮಸಾಲ ರೆಡಿ ಮಾಡುವ. ನಾನು 7 ಅವರದ್ದು ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ. ಕೆಲವರಿಗೆ ಜಾಸ್ತಿ ಬೇಕಾದರೆ ಕೆಲವರು ಜಾಸ್ತಿ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಂಬ ಖಾರ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ ಸ್ವಲ್ಪವೇ ತಗೊಂಡಿದ್ದೇನೆ. ಇನ್ನು ಅದು ಸ್ವಲ್ಪವೇ ಇರೋದಲ್ಲ, ಹಾಗೆ ಇದಕ್ಕೆ ನಾನು 2 ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಕಾರ್ನ್ಫ್ಲವರ್ ಪೌಡರನ್ನು ಆ್ಯಡ್ ಮಾಡ್ತೇನೆ. ಜಾಸ್ತಿ ತಗೊಂಡ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ತಗೊಂಡಿದ್ದೇನೆ, ಅದಕ್ಕೋಸ್ಕರ 2 ಸ್ಪೂನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ಉಪ್ಪನ್ನು ನಾನು ಆ್ಯಡ್ ಮಾಡಿದ್ದೇನೆ. ಇವಾಗ ಚೆನ್ನಾಗಿ ನೀರು ಹಾಕಿ ನಮಗೆ ಎಷ್ಟು ಇದು ಅದ ಬೇಕು ನೋಡಿ, ಅದಕ್ಕೆ ಕಳಿಸ್ಕೊಂಡ್ರೆ ಸಾಕು. ಕೆಲವರು ದಪ್ಪದಲ್ಲಿ ಇರ್ತಾರೆ, ಬಟ್ ನಾನು ಸ್ವಲ್ಪ ತೆಳ್ಳಗೆ ಇಟ್ಟಿದ್ದೇನೆ. ಅದು ಚೆನ್ನಾಗಿ ಅದಕ್ಕೆ ಹೀರ್ಕೊಳ್ಳಿ, ಒಳಗೆ ಹೋಗಿ ಮಸಾಲೆ ಅಂತೇಳಿ. ನೋಡಿ ಇವಾಗ ನೀರೆಲ್ಲ ಇಳಿದಿದೆ ಅಲ್ಲ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟೆ ನಾನು. ಈ ಮಿಕ್ಸ್ ಮಾಡಿ ಇಟ್ಟದನ್ನು ಹಾಫ್ ಆನ್ ಅವರ್ ಬಿಡಬೇಕು. ಅರ್ಧ ಗಂಟೆ ನಾನಿಲ್ಲಿ ಬಿಡ್ತಾ ಇದ್ದೇನೆ. ಇವಾಗ ಅರ್ಧ ಗಂಟೆ ಆಯಿತು. ಈ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಬಿಸಿ ಆಗ್ತಾ ಬಂತು ಎಣ್ಣೆ ಕೂಡ. ಈಗ ಎಣ್ಣೆಗೆ ನಾವು ಒಂದೊಂದಾಗಿ ಹಾಕುವ. ನೋಡಿ ಗೈಸ್, ಫಸ್ಟ್ ಟರ್ನ್ ಆಗ್ತಾ ಉಂಟು. ಅದು ಚಿಕ್ಕದಾಗಿದೆ. ಇವಾಗ ಆಯಿತು ಗೈಸ್ ಎಲ್ಲ ಇದು ಮಾಡಿ. ಈಗ ಅದೇ ಎಣ್ಣೆಯನ್ನು ನಾನು ತಗೊಂಡಿದ್ದೇನೆ, ಯಾವುದು ಫ್ರೈ ಮಾಡಿದ್ದೆ ನೋಡಿ ಅದು. ಈಗ ಇದಕ್ಕೆ ಈರುಳ್ಳಿ, ಕಾಯಿ ಮೆಣಸು ಮತ್ತು
ಜಿಂಜರ್ ಗಾರ್ಲಿಕ್ ಮತ್ತು ಅದು ದೊಡ್ಡ ಮೆಣಸು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ನೋಡಿ ಇಲ್ಲಿ ಫ್ರೈ ಆಗಿದೆ. ನಾನು ಇದು ಫ್ರೈ ಆದ ಬಿಟ್ಟ ಇದನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಜಾಸ್ತಿಯೇ ನಾನು ಫ್ರೈ ಮಾಡಿದ್ದು, ಅದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ತಿನ್ನುವಾಗ. ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ. ಎಣ್ಣೆಗೆ ನಾನು ಜಿಂಜರ್ ಮತ್ತು ಗಾರ್ಲಿಕನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿದ್ದೇನೆ. ಜಿಂಜರ್ ಗಾರ್ಲಿಕನ್ನು ಫಸ್ಟಿಗೆ ಹಾಕೋದು, ಅದು ಒಳ್ಳೆ ಫ್ಲೇವರು ಘಮ ಘಮ ಅಂತೇಳಿ ಬರ್ತಾ ಉಂಟು. ಅದು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಈರುಳ್ಳಿಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಅದೇ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡಿದರೆ ಇನ್ನೂ ಟೇಸ್ಟ್ ಬೇರೆಯೇ. ಯಾಕೆಂದರೆ ನಾನು ನಮ್ಮ ತೆಂಗಿನಕಾಯಿಯದ್ದೇ ಮಾಡಿದ ಅದು ತೆಂಗಿನ ಎಣ್ಣೆ, ಶುದ್ಧ ತೆಂಗಿನ ಎಣ್ಣೆ. ಅದಕ್ಕೋಸ್ಕರ ಯಾವ ಟೆನ್ಷನೂ ಇಲ್ಲ. ಬೇರೆ ಹೊರಗಿಂದ ಎಣ್ಣೆ ತಂದರೆ ಅದೊಂಥರ ಬೇರೆ, ಆದರೆ ನಮ್ಮದೇ ಎಣ್ಣೆ ಇರುವಾಗ ಇನ್ನೂ ತುಂಬ ಅದರ ಪರಿಮಳ ಎಲ್ಲ ಚೇಂಜ್ ಆಗುತ್ತೆ. ಇದು ಕ್ಯಾಪ್ಸಿಕಮನ್ನು ಹಾಕಿದೆ, ಈರುಳ್ಳಿ ಹಾಕಿದ ನಂತರ, ಮತ್ತು ಕಾಯಿ ಮೆಣಸನ್ನು ಕೂಡ ಹಾಕಿದ್ದೇನೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಬಾಡಲಿ. ಇಲ್ಲಿ ನಾನು ಕಾರ್ನ್ಫ್ಲವರನ್ನು ನೋಡಿ ನೀರು ಮಾಡಿ ಇಟ್ಕೊಂಡಿದ್ದೇವೆ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರನ್ನು ತಗೊಂಡಿದ್ದೇನೆ. 3/4 ಚಮಚ ನೀರನ್ನು ಹಾಕಿದ್ದೇನೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಇವಾಗ ಇದಕ್ಕೆ ನಾವು ಸಾಸನ್ನು ಆ್ಯಡ್ ಮಾಡ್ಬೋದು. ಫ್ರೈ ಎಲ್ಲ ಚೆನ್ನಾಗಿ ಆದ ನಂತರ ಸಾಸನ್ನು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಲ್ಲಿ ರೆಡ್ ಚಿಲ್ಲಿ ಸಾಸನ್ನು ನಾನು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ನಮಗೆ ಅಷ್ಟು ಮಾಡಿ ಹಾಕ್ಬೋದು. ಕೆಲವರಿಗೆ ರೆಡ್ ಚಿಲ್ಲಿ ಜಾಸ್ತಿ ಬೇಕಂತ ಹೇಳಿದರೆ ಜಾಸ್ತಿ ಹಾಕ್ಬೋದು. ಇದು ನಾನು ಟೊಮೆಟೊ ಕೆಚಪನ್ನು ಹಾಕ್ತಾ ಇದ್ದೇನೆ. ಆನಂತರ ಸೋಯಾ ಸಾಸನ್ನು ಹಾಕ್ತಾ ಇದ್ದೇನೆ. ಸೋಯಾ ಸಾಸ್ ಎಷ್ಟು ಬೇಕೋ ಅಷ್ಟು, ಯಾಕೆಂದರೆ ಅದು ತುಂಬ ಹುಳಿ ಆಗ್ತದೆ ಮತ್ತು ಜಾಸ್ತಿ ಹಾಕಿದರೆ. ಅದು ಕರೆಕ್ಟ್ ಆಗಬೇಕು ಸೋಯಾ ಸಾಸ್ ಹಾಕೋದು ನಾವು. ನೋಡಿ ಈಗ ಒಂದು ಪರಿಮಳ ಬರ್ತಾ ಇದೆ, ಘಮ ಘಮ ಅಂತೇಳಿ. ಅದರ ಫ್ಲೇವರೇ ಚೇಂಜ್ ಆಗಿದೆ. ನಮಗೆ ಹೊರಗೆ ಯಾವ ರೀತಿ ಸಿಗ್ತದೆ ನೋಡಿ ಹೋಟೆಲಲ್ಲೆಲ್ಲ ಗೋಬಿ, ಅದೇ ರೀತಿ ಆಗ್ತಾ ಬಂದಿದೆ. ಈಗ ನಾನು ಕಾರ್ನ್ಫ್ಲವರ್ ನೀರು ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಈಗ ಹಾಕ್ತಾ ಇದ್ದೇನೆ. ಅದನ್ನು ಹಾಕಿದ ಕೂಡಲೇ ಅಲ್ಲಿ ಒಂಥರ ಗಟ್ಟಿ ಗಟ್ಟಿ ಥರ ಆಗ್ತದೆ. ಅದರ ಟೇಸ್ಟೇ ಬೇರೆ. ಆಗ ಗೋಬಿಗೆ ಒಂದು ಟೇಸ್ಟ್ ಬರೋದು ಅದು ಹಾಕಿದ್ರೇ. ಇಲ್ಲದ್ರೆ ಖಾಲಿ ಹೀಗೆ ಆದರೆ ನಮಗೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಈ ರೀತಿ ಆದರೆ ತುಂಬ ಟೇಸ್ಟ್ ಬರ್ತದೆ. ನೋಡಿ ನಾನೀಗ ಚೆನ್ನಾಗಿ ಗೋಬಿಯನ್ನು ಹಾಕಿ ಆಯ್ತು. ಅದಕ್ಕೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ನೋಡಿ, ಘಮ ಘಮ ಅಂತೇಳಿ ಬರ್ತಾ ಇದೆ. ಅದರದ್ದು ಇದು ಬಿಟ್ಟ ಇದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಗೈಸ್. ಹಾಗಾಗಿ ತುಂಬ ಒಳ್ಳೆಯದಾಗಿದೆ. ಸ್ವಲ್ಪ ದೊಡ್ಡ ಸೈಜ್ ಇರ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅವನಿಗೆ ಇಷ್ಟ ಇರೋದಿಲ್ಲ ದೊಡ್ಡ ಸೈಜ್, ಚಿಕ್ಕದೇ ಇಷ್ಟಪಡೋದು ಅವನು. ದೊಡ್ಡದದು ಬೆಂದಿರೋದಿಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದು. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಗೈಸ್. ಯಾವ ರೀತಿ ಮಾಡೋದು ಅಂತೇಳಿ ನೋಡಿದ್ರಲ್ಲ, ಸಿಂಪಲ್ ಆಗಿ ನಾನು, ಬಟ್ ಹೊರಗಿನ ಅದೇ ಟೇಸ್ಟ್ ಬಂದಿದೆ, ಯಾವುದೂ ಚೇಂಜ್ ಆಗಲಿಲ್ಲ. ಇದು ಅವನು ಬರುವ ಟೈಮಿಗೆ ಕರೆಕ್ಟ್ ಆಗಿದೆ. 3:45 ಆಗ್ತಾ ಬಂತು. ನನ್ನದೆಲ್ಲ ಕೆಲಸ ಫಿನಿಶ್ ಆಯಿತು. ಇನ್ನು ಗುಡಿಸಿ ಒರೆಸ್ಲಿಕ್ಕೆ ಅದೆಲ್ಲ ಉಂಟು. ಮತ್ತು ಅವನದು ಗೋಬಿ ಮಂಚೂರಿಯದೊಂದು ಕೆಲಸ ಫಿನಿಶ್ ಆಯಿತು. ಹಾಗೆ ಇವತ್ತಿನ ಈ ವ್ಲಾಗ್, ಸಿಂಪಲ್ ವ್ಲಾಗ್, ನಿಮ್ಮ ಜೊತೆ ಒಂದು ಗೋಬಿ ಮಂಚೂರಿಯದ್ದು ಶೇರ್ ಮಾಡುವ ಅಂತಲೇ ಅನಿಸಿತು. ಹಾಗೆ ಶೇರ್ ಮಾಡ್ತಾ ಇದ್ದೇನೆ. ಈ ವ್ಲಾಗ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್.